ಸೊ ಇಂಗ್ಲಿಷ್ ರೀಡಿಂಗ್ ಆ್ಯಂಡ್ ರೈಟಿಂಗ್, ಇಂಗ್ಲಿಷ್ ಓದೋದು ಬರೆಯೋದಕ್ಕೆ ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿರೋ ವಿಷಯಗಳನ್ನು ನಾವು ಒಂದಷ್ಟು ವಿಷಯಗಳನ್ನು ಕಲ್ತಿದ್ದೀವಿ, ರೈಟ್. ಅದರಲ್ಲಿ ಫಸ್ಟ್ ನಾವು ಕಲ್ತಿರೋದು ಯಾವುದು? ಆಲ್ಫಬೆಟ್. ಇಂಗ್ಲಿಷ್ ಆಲ್ಫಬೆಟನ್ನು ಹೇಳೋ ರೀತಿ ಹೇಗೆ, ಇಂಗ್ಲಿಷ್ ಆಲ್ಫಬೆಟಲ್ಲಿ ಬರುವಂತಹ ಅಕ್ಷರಗಳನ್ನು ಉಚ್ಚಾರಣೆ ಮಾಡೋದು ಹೇಗೆ. ಸೊ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ, ನೇಮ್ಸ್ ABCD ಅಂತ ನಾವು ಏನು ಹೇಳ್ತೀವಿ ಅದು ಅಕ್ಷರಗಳು, ಅಂದರೆ ಲೆಟರ್ಸ್, ಅದರ ಹೆಸರು. ಸೊ ಅದರ ನೇಮ್ಸ್ ABCD. ಸೊ ಇದನ್ನು ನಾವು ಕಾಮನ್ ಆಗಿ ABCD ಅಂತಲೇ ಬಳಸೋದಿಲ್ಲ. ಅದ್ರ ಬದಲು ನಾವು ಏನು ಬರ್ತೀವಿ, ಪ್ರೊನೌನ್ಸಿಯೇಷನ್ಸ್ಗೆ A B K D F. ಸೊ ಇದನ್ನು ಬಳಸ್ತೀವಿ, ರೈಟ್. ಸೊ ಇದನ್ನು ಫಸ್ಟ್ ನಾವು ಕಲ್ತಿರೋದು ಇದು. ಆಮೇಲೆ ಇದಾದ್ಮೇಲೆ ಏನು ಕಲ್ತ್ವಿ? ಆಲ್ಫಬೆಟಿಕಲ್ ಪಿಕ್ಚರ್ಸ್. ಅಂದರೆ ಇಂದ ಎಲ್ಲ ABCD ಇಂದ ಶುರುವಾಗುವಂತಹ ಪಿಕ್ಚರ್ಸನ್ನು ನಾವು ಫೋಕಸ್ ಮಾಡಿ ಅದನ್ನು ಪ್ರೊನೌನ್ಸ್ ಮಾಡೋದು, ಅದರ ಪದವನ್ನು ಪ್ರೊನೌನ್ಸ್ ಮಾಡೋದು ಹೇಗೆ ಅಂತ ಕಲ್ತ್ವಿ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದರೆ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಓದಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಓಕೆ, ನೆಕ್ಸ್ಟ್ ಅದಾದಮೇಲೆ ಬ್ಲೆಂಡಿಂಗ್, ರೈಟ್. ಬ್ಲೆಂಡಿಂಗ್ ಅಂದ್ರೆ ಏನು? ಎರಡು ಅಕ್ಷರಗಳನ್ನು ಕೂಡಿಸೋದು. ಬ್ಲೆಂಡಿಂಗ್ ಅಂದರೆ ಎರಡು ಅಕ್ಷರ ಅಂತಲ್ಲ, ಅಕ್ಷರಗಳನ್ನು ಕೂಡಿಸೋದಕ್ಕೆ ಬ್ಲೆಂಡಿಂಗ್ ಅಂತ ಹೇಳ್ತೀವಿ. ಸೊ ಅದರಲ್ಲೇ ನಾವು ವಾವೆಲ್ ಪ್ಲಸ್ ಕಾನ್ಸನೆಂಟ್ ಬ್ಲೆಂಡಿಂಗ್. ಸೊ ಅದರಲ್ಲಿ ಏನೇನು ಬರುತ್ತೆ ನಿಮಗೆ? ಆಬ್, ಆಕ್, ಆಡ್, ಆಫ್, ಆಗ್, ಆಕ್, ಆಮ್ ಈ ಥರ ಬರುತ್ತೆ. ವಾವೆಲ್ ಆದಮೇಲೆ ಕಾನ್ಸನೆಂಟ್ ನಾವು ಬ್ಲೆಂಡ್ ಮಾಡ್ತೀವಿ. ನೆಕ್ಸ್ಟು ಅದರಲ್ಲಿ ನಿಮಗೆ ಡಿಫ್ರೆಂಟ್ ಸೌಂಡ್ಸ್, ಅಂದರೆ ವಾವೆಲ್ ಕಾನ್ಸನೆಂಟ್ ನಾವು ಎರಡನ್ನೂ ಡೈರೆಕ್ಟಾಗಿ ಎರಡನ್ನೂ ಕೂಡಿಸಿದ್ರೂ ಅಲ್ಲಿ ಕೆಲವು ಅಕ್ಷರಗಳಲ್ಲಿ ನಿಮಗೆ ಸೌಂಡು ವ್ಯತ್ಯಾಸ ಇರುತ್ತೆ. ಓಕೆ, ಉದಾಹರಣೆಗೆ A+W ಅಂದರೆ AW ಅಂತ ಬಂದಾಗ ನಾವು ಎ ಉಚ್ಚಾರಣೆ ಆ ಅಂತಿದ್ದು, W ಉಚ್ಚಾರಣೆ ವ ಅಂತಿದ್ರು, ಆವ್ ಅಂತ ಹೇಳ್ದೇನೆ ಅದನ್ನು ಆ ಅಂತ ಸಪ್ರೇಟಾಗಿ ಅದಕ್ಕೆ ಬೇರೆ ಉಚ್ಚಾರಣೆ ಇದೆ. ಅದನ್ನು ಸ್ಪೆಸಿಫಿಕ್ ಆಗಿ ನಾವು ಕಲಿಬೇಕಾಗುತ್ತೆ, ರೈಟ್. ಹಾಗೆ ಡಿಫ್ರೆಂಟ್ ಬ್ಲೆಂಡಿಂಗ್ ಸೌಂಡ್ಸನ್ನು ನೋಡಿದ್ವಿ. ಡಿಫ್ರೆಂಟ್ ಬ್ಲೆಂಡಿಂಗ್ ಸೌಂಡ್ಸ್ ಇದರಲ್ಲಿ ಯಾವ್ದಾದ್ರು ಬರುತ್ತೆ ನಿಮಗೆ? AW ಆ, AY ಎ, EW ಬಂದಾಗ ಉ ಯು, EY ಬಂದಾಗ AE. ಓಕೆ, ಎಕ್ಸಾಂಪಲ್ ನೋಡಿ, ರಾ, ಲಾ, ಸಾ. ಸೊ ಇದು ಡಿಫ್ರೆಂಟ್ ಬ್ಲೆಂಡಿಂಗ್ ಸೌಂಡ್ಸ್, ರೈಟ್. ಸೊ ಇದಾದ ನಂತರ ನಾವೇನು ಕಲ್ತ್ವಿ? ಕಾನ್ಸನೆಂಟ್ ಬ್ಲೆಂಡಿಂಗ್, ಕಾನ್ಸನೆಂಟ್ ಪ್ಲಸ್ ವಾವೆಲ್, ಕಾನ್ಸನೆಂಟ್ ಮತ್ತು ವಾವೆಲ್. ಸೊ ಫಸ್ಟ್ ಬಿ ತಗೊಂಡು BA, BE, BI. ಸೊ ಇದು ಕಾಮನ್ ಆಗಿ ನಾವು ಕಾಗುಣಿತ ಅಂತ ಏನು ಹೇಳ್ತೀವಿ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಕಾಗುಣಿತ ಅಂತ ಏನು ಹೇಳ್ತೀವಿ ಅದೇ ಥರನೇ ಇದೆ ಇದು. ಓಕೆ, ಸೊ ಇದನ್ನು ಹೇಗೆ ಹೇಳ್ತೀವಿ? ಬ್ಯಾ, ಬೆ, ಬಿ, ಬಾ, ಬ, ಕ್ಯಾ, ಸೆ, ಸಿ, ಕಾ, ಕ, ಡ, ಡೆ, ಡಿ, ಟ, ಡ. ನಾವು ಕ, ಕ, ಕಿ, ಕು, ಕು ಅಂತ ಹೇಳ್ತೀವಲ್ವಾ, ಅದೇ ಥರ ಇದು ಎಲ್ಲ ಅಕ್ಷರಗಳು ಕಾನ್ಸನೆಂಟ್ ಆ್ಯಂಡ್ ವಾವೆಲ್ ಎರಡೂ ಇರುತ್ತೆ. ಓಕೆ, ಸೊ ಫ್ಯಾ, ಫೆ, ಫಿ, ಫಾ, ಫ, ಗ್ಯಾ, ಗೆ, ಗಿ, ಗಾ, ಗ, ಹ್ಯಾ, ಹೆ, ಹಿ, ಹಾ, ಹ, ಜಾ, ಜೆ, ಜಿ, ಜಾ, ಜ, ಕೆ, ಕಿ. ಹಾಂ, ಸೊ ದಯವಿಟ್ಟು ಇದನ್ನು ಒಂದು ನೆನ್ಪಿಟ್ಕೊಳ್ಳಿ. ನಮಗೆ ಇಂಗ್ಲೀಷಲ್ಲಿ ಕೆ ಅಂತ ಉಚ್ಚಾರಣೆ ಎಲ್ಲೇ ಬರಲಿ, ಒಂದು ನಿಮಗೆ KEನೇ ಇರುತ್ತೆ ಅಥವಾ CHE ಇರುತ್ತೆ. ಓಕೆ, ಸೊ ಇವೆರಡರಲ್ಲಿ ಯಾವ್ದಾದ್ರು ಒಂದಿರುತ್ತೆ ಹೊರತು CE ಇರೋದಿಲ್ಲ. ಅದೇ ಥರ ಕೀ ಅಂತ ಬಂದಾಗ KIA ಬರುತ್ತೆ, ಕೀ ಅಂತ ಬಂದಾಗ KIA ಬರುತ್ತೆ ಅಥವಾ CHI ಬರುತ್ತೆ. ಓಕೆ, CI ಬರೋದಿಲ್ಲ, ರೈಟ್. ಓಕೆ, ಸೊ ಇದನ್ನು ನೋಡಿದ್ವಿ. ನೆಕ್ಸ್ಟ್ ನಾವು ಕಾನ್ಸನೆಂಟ್ CVC, ರೈಟ್. CVC ನೋಡಿದ್ವಿ. CVC ಅಂದ್ರೆ ಏನು? ಮೂರು ಅಕ್ಷರಗಳು ಅದರಲ್ಲೂ ಸಹ ಕಾನ್ಸನೆಂಟ್, ವಾವೆಲ್, ಕಾನ್ಸನೆಂಟ್. ಅಂದರೆ ಫಸ್ಟು ವ್ಯಂಜನ ಇರುತ್ತೆ, ಆಮೇಲೆ ವಾವೆಲ್, ಆಮೇಲೆ ಕಾನ್ಸನೆಂಟ್. ಉದಾಹರಣೆಗೆ ಇಲ್ಲಿ HAT, ಹ್ಯಾಟ್ ಅಂತಿದೆ. ಸೊ ಇಲ್ಲಿ A ಅನ್ನೋದು ಕಾನ್ಸನೆಂಟ್, A ಅನ್ನೋದು ವಾವೆಲ್, H ಇಸ್ ಕಾನ್ಸನೆಂಟ್ ಆ್ಯಂಡ್ T ಇಸ್ ಕಾನ್ಸನೆಂಟ್. ಸೊ ಇದು ಏನು ಹೇಗೆ? ಸೇಮ್ ಮಧ್ಯದಲ್ಲಿ ಒಂದು ವಾವೆಲ್ ಇರುತ್ತೆ. ಇದು ಇಂಗ್ಲೀಷಲ್ಲಿ ಕಾಂಬಿನೇಷನ್ನು ಇದೇ, ಬಹಳ ಕಾಂಬಿನೇಷನ್ಸ್ ಬರುತ್ತೆ. ಸೊ ಅದನ್ನೆಲ್ಲ ಕರೆಕ್ಟಾಗಿ ನಾವು ಪ್ರಾಕ್ಟೀಸ್ ಮಾಡಿದಾಗ ನಮಗೆ ಒಂದು ಐಡಿಯಾ ಸಿಗುತ್ತೆ.
ಓಕೆ, ಸೊ ಯಾವ ಥರ ಇದನ್ನು ಓದ್ಬೋದು ಅನ್ನೋ ಒಂದು ಐಡಿಯಾ ಸಿಗುತ್ತೆ. ಇಲ್ಲಿ ನೋಡಿ, BAT ಇದು CVC, ಬ ಆಟ್ ಬ್ಯಾಟ್, BET ಬ ಎಟ್ ಬೆಟ್, BIT ಬ ಇಟ್ ಬಿಟ್, BOT ಬ ಆಟ್ ಬಾಟ್, ರೈಟ್. ಸೊ ಈ ಥರ ಕಾಂಬಿನೇಷನ್ಸನ್ನು ನಾವು ಸ್ಪೆಸಿಫಿಕ್ ಆಗಿ ಕಲ್ತಾಗ ಏನಾಗುತ್ತೆ, ABCD ಅನ್ನೋದನ್ನ ಈಗ ಉದಾಹರಣೆಗೆ ನೋಡಿ, ಇಲ್ಲಿ DAM ಡ್ಯಾಮ್ ಆಗಬಹುದು. ಆದರೆ ಅದರ ಸರಿಯಾದ ಉಚ್ಚಾರಣೆ ಏನು, ನಾವು ಕಲಿಬೇಕಾದ್ರೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಯಾವ ಥರ ಮಾಡಬೇಕು, ಡಿದು ಉಚ್ಚಾರಣೆ ಡ ಆ ಡ್ಯಾಮ್, ಡ ಆ ಡೆನ್. ಸೊ ಇದೇನಾಯಿತು, ಇದಕ್ಕೆ ನಾವು CVC ಅಂತ ಹೇಳ್ತೀವಿ ಅಲ್ವಾ, CVC. ಓಕೆ, ಸೊ ನೆಕ್ಸ್ಟ್ ಯಾವುದು, ಹಾಂ, ಇದು ಕಾನ್ಸನೆಂಟ್ ವಾವೆಲ್, ಸೊ CCV. ಸೊ ಬೇರೆ ಕಾಂಬಿನೇಷನ್ ಇದು CCVಲಿ ಏನು ಬರುತ್ತೆ, ಎರಡು ಫಸ್ಟ್ ಕಾನ್ಸನೆಂಟ್ ಬರುತ್ತೆ, ಆಮೇಲೆ ನಿಮಗೆ ವಾವೆಲ್ ಬರುತ್ತೆ, ಕಾನ್ಸನೆಂಟ್ ವಾವೆಲ್. ಸೊ ಬ ರ ಅ ಬ್ರ, ಬ ರ ಆ ಬ್ರಾ, ಬ ರ ಇ ಬ್ರಿ. ಸೊ ಇವೆಲ್ಲ ಕಾಂಬಿನೇಷನ್ಸ್. ಈ ಕಾಂಬಿನೇಷನ್ಸನ್ನು ಅವ್ರು ಪ್ರಾಕ್ಟೀಸ್ ಮಾಡಿದ್ರೆ ನಮಗೆ ಪದ ಓದಲಿಕ್ಕೆ ಈಸಿ ಆಗುತ್ತೆ. ಓಕೆ, ರೈಟ್. ಸೊ ಇದರಲ್ಲೇ ನಿಮಗೆ ಎಲ್ ಬರುತ್ತೆ, BLU BLO BLR, BLA, ಬ್ಲ್ಯಾಬ್ಲೆ ಬ್ಲಿ ಬ್ಲಾಬ್ಲ, ಕ್ಲಾಕ್ಲೆ ಕ್ಲೀ ಕ್ಲಾಕ್ಲ ಅಲ್ವಾ, ಅದೆಲ್ಲ ಆಲ್ರೆಡಿ ನಾವು ಪ್ರಾಕ್ಟೀಸ್ ಮಾಡಿದ್ದೀವಿ, ರೈಟ್. ನೆಕ್ಸ್ಟ್ ಬಂದು ಯಾವುದು, ಡೈಗ್ರಾಫ್ ಅಂದರೆ ಎರಡು ಅಕ್ಷರ ಇರುತ್ತೆ, ಅದರ ಉಚ್ಚಾರಣೆ ಒಂದೇ ಇರುತ್ತೆ. ಓಕೆ, ಸೊ ಎರಡು ಅಕ್ಷರ ಇರುತ್ತೆ, ಉಚ್ಚಾರಣೆ ಒಂದೇ ಇರುತ್ತೆ, ಅದಕ್ಕೆ ನಾವು ಡೈಗ್ರಾಫ್ಸ್ ಅಂತ ಹೇಳ್ತೀವಿ. ಇದು ಲಾಸ್ಟ್ ಕ್ಲಾಸಲ್ಲಿ ಕಲ್ತಿದ್ದೀವಿ. CHಗೆ CH ಅಂತ ಬಂದಾಗ ಚ್ ಕ ಅಂತ ಬರುತ್ತೆ, PH ಬಂದಾಗ ಫ್ ಅಂತ ಬರುತ್ತೆ, SH ಬಂದಾಗ ಶ್, CK ಬಂದಾಗ ಕ, GN ಬಂದಾಗ ಸೊ ಇದೆಲ್ಲ ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಕಲ್ತಿದ್ದೀವಿ, ರೈಟ್. ಹಾಗೆ ಇದು 3 ಕಾನ್ಸನೆಂಟ್ ಲೆಟರ್, ಅಂದರೆ ಇದರಲ್ಲಿ 3 ಅಕ್ಷರ ಒಟ್ಟಿಗೆ ಬರುತ್ತೆ, ಜೊತೆಗೆ ಒಂದು ವೊವೆಲ್ ಹಾಕಬೇಕು ನಾವು. ಉದಾಹರಣೆಗೆ SCR ಸ್ಕ್ರ, ಇದ್ರ ಜೊತೆಗೆ ಎ ಹಾಕಿದ್ರೆ ಏನಾಗುತ್ತೆ ಸ್ಕ್ರಾ, SPL ಸ್ಪ್ಲ, ಇದ್ರ ಜೊತೆಗೆ ಎ ಹಾಕಿದ್ರೆ ಸ್ಪ್ಲಾ. ಓಕೆ, ಸೊ ಈ ಕಾಂಬಿನೇಷನ್ಸ್ ಇದರಲ್ಲಿ ವರ್ಡ್ಸು ನಾವು ಆಲ್ಮೋಸ್ಟ್ ನೋಡಿದ್ದೀವಿ. ಓಕೆ, ಸೊ ಇಷ್ಟೆಲ್ಲ ಕಲ್ತ್ರೂ, ನಾವು ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿದ್ರೂ ಇನ್ನು ಇಂಗ್ಲೀಷಲ್ಲಿ ಕೆಲವು ವಿಷಯಗಳು ಸ್ವಲ್ಪ ನಮಗೆ ಚೇಂಜಸ್ ಆಗೋದು. ನಾನು ಹೇಳಿದೆ, ಈ ಫೋನಿಕ್ಸ್ ಬ್ಲೆಂಡಿಂಗ್ ನಾವು ಏನು ಯೂಸ್ ಮಾಡಿದ್ದೀವಿ, ಇವೆಲ್ಲ ಏನೇ ಕಲ್ತ್ರೂ ಇವೆಲ್ಲ ನಿಮಗೆ 70% ಮಾತ್ರ ಬರೋದು, 100% ಬರೋದಿಲ್ಲ, 70%. ಇನ್ನು ಉಳಿದಿರೋ 30%ಅಲ್ಲಿ ನಾವು ಕೆಲವು ಬೇರೆ ವಿಶೇಷವಾದ ವರ್ಡ್ಸನ್ನು ಕಲಿಬೇಕಾಗುತ್ತೆ. ಓಕೆ,